ಇಸ್ರೇಲ್ ಅಮೆರಿಕ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ನಿಂದಾಗಿ ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ ಕೊರತೆಯ ಅಭಾವ ಸೃಷ್ಟಿಯಾಗಿದೆ. ಹೀಗಾಗಿ ಜನರು ಹಳೆ ಪದ್ಧತಿಗೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡುವಂತಹ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ನಾನೀಗ ಕಲಬುರಗಿ ನಗರದಲ್ಲಿ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥ ಒಬ್ಬ ಮಹಿಳೆ ಕೂಡ ಸಿಲಿಂಡರ್ ಸಿಗದೇನೆ ಅನಿವಾರ್ಯವಾಗಿ ಒಲೆ ಅಂದರೆ ಹಳೆ ಪದ್ಧತಿಯಲ್ಲಿ ಏನು ಒಲೆಯನ್ನ ರೆಡಿ ಮಾಡಿಕೊಂಡು ಅಡಿಗೆ ಮಾಡುವಂಥ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇದೆ. ಇದೇ ಚಿತ್ರಣ ಇದೇ ರೀತಿಯಾಗಿ ಕಲಬುರಗಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ದೃಶ್ಯ ಕಂಡು ಬರ್ತಾ ಇದೆ. ಒಂದ್ ಕಡೆಗೆ ಹೋಟೆಲ್ ಉದ್ಯಮಿಗಳು ಕೂಡ ಸಿಲಿಂಡರ್ ಸಿಗದೇನೆ ಅನಿವಾರ್ಯವಾಗಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಗೃಹೋಪಯೋಗಿ ಸಿಲಿಂಡರ್ಗಳ ಕೊರತೆ ಕೂಡ ಕಲಬುರಗಿಯಲ್ಲಿ ಇದೀಗ ಸೃಷ್ಟಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಒಂದು ವಾರದಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗದೇನೆ ಹೋಟೆಲ್ ಉದ್ಯಮಿಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದೀಗ ಡೊಮೆಸ್ಟಿಕ್ ಅಂದ್ರೆ ಗೃಹೋಪಯೋಗಿ ಸಿಲಿಂಡರ್ಗಳು ಕೂಡ ಸಮಸ್ಯೆ ಉಂಟಾಗ್ತಾ. ಯಾಕಂದ್ರೆ ಒಂದು ಬಾರಿ ಸಿಲಿಂಡರ್ ಬುಕ್ ಮಾಡಿದ್ದೆ ಆದ್ರೆ ಕನಿಷ್ಠ 20-25 ದಿನಗಳ ನಂತರದಲ್ಲಿ ಸಿಲಿಂಡರ್ ಸಿಗ್ತಾ ಇದೆ. ಅದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈಗಾಗಲೇ ಕಲಬುರಗಿ ನಗರದ ಹಲವು ಕಡೆಗಳಲ್ಲೂ ಕೂಡ ಏಜೆನ್ಸಿಗಳ ಮುಂದೆ ಜನರು ಖಾಲಿ ಸಿಲಿಂಡರ್ಗಳನ್ನು ಹಿಡಿದುಕೊಂಡು ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಇದೀಗ ಸಿಲಿಂಡರ್ ಸಿಗದೇನೆ ಅನಿವಾರ್ಯವಾಗಿ ಹಳೆ ಪದ್ಧತಿಯಲ್ಲಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕಲಬುರಗಿ ಅಂದ್ರೆ ರೊಟ್ಟಿಗೆ ಫೇಮಸ್. ರೊಟ್ಟಿ ಪ್ರತಿಯೊಂದು ಪ್ರತಿನಿತ್ಯ ಊಟಕ್ಕೆ ಕೂಡ ರೊಟ್ಟಿ ಬೇಕೇ ಬೇಕು. ಹೀಗಾಗಿ ಇಲ್ಲೊಬ್ರು ಮಹಿಳೆಯರು ರೊಟ್ಟಿ ಮಾಡ್ತಾ ಇದ್ದಾರೆ, ಒಲೆ ಮೇಲೆ ರೊಟ್ಟಿ ಮಾಡ್ತಾ ಇದ್ದಾರೆ. ಅವರೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ LPG ಸಿಲಿಂಡರ್ ಮೇಲೆ ಅಡಿಗೆ ಮಾಡಿರುವಂತವ್ರು ಇದೀಗ ಮತ್ತೆ ವಾಪಸ್ಸು ಹಳೆ ಪದ್ಧತಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇಷ್ಟು ದಿನ ನೀವು ಸಿಲಿಂಡರ್ ಹಚ್ಚಿ ಅಡಿಗೆ ಆರಾಮಾಗಿ ಮಾಡ್ತಿದ್ರಿ, ಹೌದಾ? ಈಗ ಏನ್ ಕಷ್ಟ ಆಗ್ತಾ ಇದೆ ಸೌದೆ ಒಲೆ ಮೇಲೆ ಮಾಡೋದಕ್ಕೆ? ಸರ್ ಈ ದಿನ ಅವಾಗ ಹಳ್ಳ್ಯಾಗ ಒಲೆ ಹಚ್ಚಿ ಮಾಡ್ತಿದೇವ್ರಿ ಸರ್. ಈಗ ಸೀಟ್ಯಾಗ ಬಂದು ಹಿಡ್ದು ಈಗೆಲ್ಲ ತೊಲಿ ಗ್ಯಾಸೇ ರೀ ಸರ್. ಈಗ 4 ದಿವಸ ಆಯ್ತ್ರಿ ನಾವು ರುದ್ರಾಶ್ರಮದಲ್ಲಿ ಕೆಲಸ ಮಾಡ್ತೇವ್ರಿ. ಗ್ಯಾಸ್ ಆಗಿ 4 ದಿವಸ ಆಯ್ತ್ರಿ. ಫೋನ್ ಹಚ್ಚಿರಿ ಗ್ಯಾಸ್ ತಂದು ಕೊಡಲ್ಲಾಗ್ಯಾರ್ರಿ. ಹಂಗಾಗಿ ಈಗ ಅವ್ರು ವಯಸ್ಸಾದವ್ರ ರೀ ಸರ್. ಅವ್ರಿಗೆ ಎಷ್ಟಿನ ಹಂಗೆ ಹೇಳ್ಬೇಕ್ರಿ. ಹಂಗಂದು ತಿಳ್ಕೊಂಡು ನಮ್ಮ ಮೇಡಮ್ ಅವರು ನಾವು ಎಲ್ಲ ಕಲ್ತಿ ಸೌದೆ ಒಲೆ ಹಚ್ಚಿ ಅಡಿಗೆ ಮಾಡಿ ಹಾಕೋತಿದೇವ್ರಿ ಸರ್. ರೊಟ್ಟಿ ಮಾಡ್ತಾರ ಮಾಡಿಲಿ ದಿನ ಸತ್ರಿ ರೊಟ್ಟಿ ಮಾಡ್ತೇವ್ರಿ ಸರ್. ಅನ್ನ ಸಾಂಬಾರ್ ಪಲ್ಯ, ಮುಂಜಾನೆ ನಾಷ್ಟಾ ಚಾ ರೀ, ಸಂಜೆಗೆ ಊಟ ರೀ ಮಾಡಿ ಹಾಕ್ತೇವ್ರಿ ಸರ್. ಈಗ ಸಿಲಿಂಡರ್ ಮೇಲೆ ಅಡಿಗೆ ಮಾಡ್ತಿದ್ದೀರಿ ನೀವು, ಹೌದಾ? ಸಿಲಿಂಡರ್ ಮೇಲೆ ಅಡಿಗೆ ಮಾಡೋದು ಈಜಿನಾ ಏನು ಒಲೆ ಮೇಲೆ ಮಾಡೋದ? ಸರ್ ಸಿಲಿಂಡರ್ ಮ್ಯಾಗ ಮಾಡೋದು ಈಜಿ ರೀ ಸರ್. ಎಲ್ಲ ಅಲ್ಲೇ ಗ್ಯಾಸ್ ಕಟ್ಟಿ ಮ್ಯಾಗ ಎಲ್ಲ ಅಲ್ಲೇ ಇರ್ತಾವ, ಅಲ್ಲೇ ತಗೊಂಡು ಅಲ್ಲೇ ಅಡಿಗೆ ಮಾಡಿ 2 ಗಂಟೆ ತನಕ ಊಟ ಹಾಕ್ತಿದ್ದೇವ್ರಿ ಸರ್. ಇಲ್ಲೆಲ್ಲ ಗಾಳಿಗೆ ಅಡಿಗೆ ಮಾಡಂದ್ರೆ ಪ್ರಾಬ್ಲಮ್ ನಮ್ಮ ಕಣ್ಣಿಗೆ ಬಿ ಭಾಳ ಹಗಿ ಬಡಿತದ್ರಿ. ಆಯ್ತು ಒಲೆ ಉರಿತದ್ರಿ, ಉರಿಯಲ್ರಿ ಸರ್. ಈಗ ಬಾಗಿಲ್ದಕ್ 4 ದಿವಸ ಆಯ್ತು ಮಾಡುತ್ತಿದ್ದೇವ್ರಿ ಸರ್. ಹಾ ರೀ. ಕಷ್ಟ ಒಲೆ ಮ್ಯಾಗ ಮಾಡೋದು ಕಷ್ಟನೇ ರೀ ಸರ್. ಸರ್ ಇದು ಇಲ್ಲಿ ಗಾಳಿಗೆ ಬೈಲಿಗೆ ಮಾಡೋದೇ ಬೇರೆ ರೀ, ಒಳಗೆ ಸಿಲಿಂಡರ್ ಮ್ಯಾಗ ಟಪ್ನ ಹಚ್ಚೋದು ಮಾಡೋದು ಬೇರೆನೇ ರೀ. ಒಲೆ ಉರಿತದ್ರಿ, ಉರಿಯಲ್ರಿ ಸರ್. ನಮಗೆ ಬಿ ಕಣ್ಣಿಗೆ ಪ್ರಾಬ್ಲಮ್ ರೀ ಸರ್. ರೀ ಹಂಗಾಗಿ ಅಲ್ಲಿ ಟಪ್ನ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡೋದೇ ಬೇರೆ ರೀ, ಒಲೆ ಮ್ಯಾಗ ಮಾಡೋದೇ ಬೇರೆ. ಒಲೆ ಹತ್ತದ್ರಿ, ಹತ್ತಲ್ರಿ ಸರ್. ಕಟ್ಟಿಗೆ ಪ್ರಾಬ್ಲಮ್ ಇಲ್ಲೆಲ್ಲ ರೀ. ಸುಮ್ಮ ಆ ಕಡ್ದು ಎಲ್ಲ ತಂದು ಅಡಿಗೆ ಮಾಡಿ ಹಾಕ್ಲತ್ತಿದೇವ್ರಿ ಸರ್. ಕಟ್ಟಿಗೆ ಬಿ ಸಿಗಲ್ರಿ ಟೈಮಿಗೆ ಸರ್. ಹಳೆ ಪದ್ಧತಿ ಬಂದಂಗೈತಿ ಈಗ. ಹಳೆ ಪದ್ಧತಿಗೆ ಬಂದಂಗೈತ್ರಿ ಸರ್. 4 ದಿವಸ ಆಯ್ತ್ರಿ ಗ್ಯಾಸ್ ಆಗಿ. ನಮ್ಮ ಮೇಡಮ್ ಅವ್ರು ಫೋನ್ ಹಚ್ಚುತ್ತಾರ, ಖರೆ ಅವ್ರು ಗ್ಯಾಸೇ ತಂದು ಕೊಡಲ್ಲ ಹೊಂಟಾರ. ಅಂದ್ರೆ ಈಗ ಸಿಲಿಂಡರ್ ಮೇಲೆ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡೋದು ಕಷ್ಟ ರೀ ಸರ್. ಕಷ್ಟ. ಯಾವ್ದು ಫಾಸ್ಟ್ ಆಗುತ್ತೆ ಅಡಿಗೆ? ಗ್ಯಾಸಿನ ಮ್ಯಾಗ ಫಾಸ್ಟ್ ಆಗ್ತದ್ರಿ ಸರ್. ಒಲೆ ಮ್ಯಾಗ ಲೇಟ್ ಆಗ್ತದ್ರಿ ಸರ್. ಲೇಟ್ ಆಗ್ತದ್ರಿ. ಕಷ್ಟ ಆಗ್ಲತ್ತದ್ರಿ ಸರ್. ಹಾ ರೀ. ಓಕೆ, ಇದು ಮಹಿಳೆ ಹೇಳ್ತಾ ಇರುವಂತದ್ದು. ಸಿಲಿಂಡರ್ ಮೇಲೆ ಈಸಿಯಾಗಿ ನಾವು ಅಡಿಗೆ ಪ್ರತಿಯೊಂದು ಯಾವುದು ಬೇಕಾದ್ರೂ ಕೂಡ ಪಟ್ನೆ ಸಿಲಿಂಡರ್ ಹೊತ್ತಿಸಿ ಅಡಿಗೆ ಮಾಡ್ತಾ ಇದೀವಿ. ಆದ್ರೆ ಸೌದೆ ಒಲೆ ಮೇಲೆ ಮಾಡ್ಬೇಕಾದ್ರೆ ಫಸ್ಟ್ ಕಟ್ಟಿಗೆಗಳನ್ನ ಹೊತ್ತಿಸಿದ ನಂತರ ಅಡಿಗೆ ಮಾಡಬೇಕು. ಆದ್ರೆ ಮಧ್ಯದಲ್ಲಿ ಸೌದೆ ಉರಿದೇ ಇದ್ರು ಕೂಡ ನಮಗೆ ಕಷ್ಟ ಆಗುತ್ತೆ. ಮತ್ತೊಂದ್ ಕಡೆಗೆ ಏನು ಹೊಗೆ ಬರುತ್ತಲ್ಲ, ಹೊಗೆಯಿಂದ ಕಣ್ಣು ಉರಿತವೆ, ನಮಗೆ ಕಷ್ಟ ಆಗ್ತಾ ಇದೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಮಹಿಳೆಯರು ಅಂದ್ರೆ ಮನೆಯ ಅಡಿಗೆ ಕಿಚನ್ ಕೂಡ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ತಟ್ಟಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.